ಡೇಟಿಂಗ್ ಆಪ್ ಅನ್ನ ಬಳಸೋದಕ್ಕೂ ಮುನ್ನ ಬಹಳ ಎಚ್ಚರವನ್ನ ವಹಿಸಬೇಕು. ಇವರಿಗೆ ಯುವತಿಯರು ಶ್ರೀಮಂತರೇ ಖತರ್ನಾಕ್ಗಳ ಟಾರ್ಗೆಟ್ ಆಗಿರ್ತಾರೆ. ಚಾಟಿಂಗ್ ಮೂಲಕ ಕುಸಲಾಯಿಸ್ತಾರೆ. ಹುಷಾರ್. ಡೇಟಿಂಗ್ ಆಪ್ ಬಳಸೋ ಮುನ್ನ ಎಚ್ಚರ. ಯುವತಿಯರು ಶ್ರೀಮಂತರೇ ಇವರುಗಳ ಟಾರ್ಗೆಟ್. ಚಾಟಿಂಗ್ ಮೂಲಕ ಬಹಳ ಸಲೀಸಾಗಿ ಪುಸಲಾಯಿಸ್ತಾರೆ. ಆಪ್ನಲ್ಲಿ ಪರಿಚಯ, ಆನಂತರ ಲವ್, ಆನಂತರ ಸೆಕ್ಸ್ ಅಂಡ್ ಧೋಖಾ. ಮದುವೆ ಆಗೋದಾಗಿ ನಂಬಿಸಿ ಯುವತಿ ಮೇಲೆ ಅತ್ಯಾಚಾರ ನಡೀತಾ ಮಡಿವಾಳ ಠಾಣೆಯಲ್ಲಿ ದಾಖಲಾಯಿತು ವಂಚನೆ ಪ್ರಕರಣ. ಮಾರ್ಚ್ನಲ್ಲಿ ಡೇಟಿಂಗ್ ಆಪ್ನಲ್ಲಿ ಇಬ್ಬರಿಗೆ ಪರಿಚಯ ಆಗುತ್ತೆ. ಯುವತಿ ಪರಿಚಯವನ್ನ ನಿಹಾಲ್ ಹುಸೇನ್ ಅನ್ನೋ ವ್ಯಕ್ತಿ ಮಾಡಿಕೊಂಡಿದ್ದ. ಯುವತಿ ಜೊತೆ ಪ್ರತಿನಿತ್ಯ ಚಾಟಿಂಗ್ ಮಾಡ್ತಾ ಇದ್ದ ನಿಹಾಲ್ ಹುಸೇನ್. ಮಾರ್ಚ್ನಲ್ಲಿ ಪಾರ್ಟಿಗೆ ಅಂತ ನಿಹಾಲ್ ಹೋಟೆಲ್ಗೆ ಕರೆಸ್ತಾನೆ ಆ ಯುವತಿಯನ್ನು. ನಿಹಾಲ್ ಹುಸೇನ್ ಡೇಟಿಂಗ್ ಆಪ್ನಲ್ಲಿ ಯುವತಿಯನ್ನ ಪರಿಚಯ ಮಾಡಿಕೊಂಡಿದ್ದು. ಮಾರ್ಚ್ನಲ್ಲಿ ಇಬ್ಬರ ಪರಿಚಯ ಆಗತ್ತೆ ಡೇಟಿಂಗ್ ಆಪ್ ಮುಖಾಂತರ. ಯುವತಿ ಜೊತೆ ಪ್ರತಿನಿತ್ಯ ಚಾಟಿಂಗ್ ಮಾಡ್ತಾ ಇದ್ದ ಈ ನಿಹಾಲ್ ಹುಸೇನ್ ಮಾರ್ಚ್ನಲ್ಲಿ ಪಾರ್ಟಿಗೆ ಅಂತ ಹೋಟೆಲ್ಗೆ ಕರೆಸಿದ್ದ. ಜ್ಯೂಸ್ನಲ್ಲಿ ಮದ್ಯ ಬೆರೆಸಿ ಅತ್ಯಾಚಾರ ಎಸಗಿದಾನೆ ಅನ್ನೋ ಆರೋಪ ಈಗ ನಿಹಾಲ್ ಹುಸೇನ್ ಮೇಲೆ. ಗರ್ಭಿಣಿ ಮಾಡಿ ಅಬಾರ್ಷನ್ ಮಾಡಿಸಿದ್ದಾಗಿ ಯುವತಿ ದೂರು ಕೊಟ್ಟಿದ್ದಾಳೆ. ಯುವತಿ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ತನಿಖೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಬಯಲಾಗಿದೆ. ಯುವತಿ ದೂರು ಕೊಡ್ತಾಳೆ, ಯುವಕನ ಮೇಲೆ ಒಂದಷ್ಟು ಆರೋಪ ಮಾಡುತ್ತಾಳೆ. ಆ ಪ್ರಕರಣದ ತನಿಖೆ ಕೈಗೆತ್ತಿಕೊಂಡಂತಹ ಪೊಲೀಸರಿಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೊರಗಡೆ ಬರುತ್ತೆ. ಇದೇ ರೀತಿ ಈ ಯುವತಿ ಈ ಹಿಂದೆಯೂ ಕೂಡ ದೂರನ್ನ ದಾಖಲಿಸಿದ್ದು ಪೊಲೀಸರ ಗಮನಕ್ಕೆ ಬರುತ್ತೆ. ಮತ್ತೊಬ್ಬ ಯುವಕನ ವಿರುದ್ಧವೂ ಕೂಡ ಕಳೆದ ವರ್ಷ ಅಂದ್ರೆ 2023ರಲ್ಲಿ ಯುವತಿ ದೂರನ್ನ ಕೊಟ್ಟಿರ್ತಾಳೆ. ಮದುವೆ ಆಗೋದಾಗಿ ನಂಬಿಸಿ ಅತ್ಯಾಚಾರ ಮಾಡಿದ್ದ ಅಂತ ಯುವತಿ ದೂರನ್ನ ಕೊಟ್ಟಿರ್ತಾಳೆ. ಈಗ ಎಲ್ಲ ಆಯಾಮದಲ್ಲೂ ತನಿಖೆ ಮಾಡ್ತಿದ್ದಾರೆ ಪೊಲೀಸರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಡೇಟಿಂಗ್ ಆಪ್ನ ಮೂಲಕ ಪರಿಚಯ ಆದಂತಹ ಯುವಕ ಮತ್ತು ಯುವತಿ ಈಗ ದೂರಿನಲ್ಲಿ ಅಂತ್ಯ ಆಗ್ತಾ ಇದೆ. ಯುವತಿ ಈ ಯುವಕನ ಬಗ್ಗೆ ಕೊಟ್ಟಂತಹ ದೂರು ಏನು? ತನಿಖೆ ನಡೆಸಿದಂತಹ ಪೊಲೀಸರಿಗೆ ಆರಂಭದಲ್ಲಿ ಸಿಕ್ಕಂತಹ ಟ್ವಿಸ್ಟ್ ಏನು? ಹಾಗಾದ್ರೆ ಈ ಹಿಂದೆ ಕೂಡ ದೂರನ್ನ ಕೊಟ್ಟಿದ್ದು ಯಾರ ಮೇಲಾಗಿತ್ತು ಯುವತಿ? ಶ್ವೇತಾ, ಈ ಡೇಟಿಂಗ್ ಆಪ್ಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಪರಿಚಯ ಆಗೋದು ಜೊತೆಗೆ ಅದರಲ್ಲೇ ಏನು ಸಾಕಷ್ಟು ಅಂದ್ರೆ ಮದುವೆ ಆಗೋ ತನಕ ಹೋಗುವಂತದ್ದು. ಆದ್ರೆ ಕೆಲವೊಬ್ಬ ಹುಡುಗಿಯರಂತೂ ಡೇಟಿಂಗ್ ಆಪ್ ನಲ್ಲಿ ಪರಿಚಯವಾದ ನಂತರ ಮದುವೆಗೂ ಮುಂಚೆನೆ ಅವರ ಜೊತೆ ಈ ರೀತಿಯಾಗಿ ಎಲ್ಲವನ್ನು ಅಂದ್ರೆ ಈ ಲವ್ ಸೆಕ್ಸ್ ಧೋಖಾ ಎನ್ನುವಂತಹ ರೀತಿಯಲ್ಲಿ ಎಲ್ಲವನ್ನು ಮಾಡ್ಕೊಳ್ಬಿಡ್ತಾರೆ. ಆದ್ರೆ ಇದೀಗ ಇಂತಹದ್ದೇ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಇದೀಗ ಆ ಸಂತ್ರಸ್ತ ಯುವತಿ ಏನಿದ್ದಾಳೆ, ಈಕೆಗೆ 1 ವರ್ಷದ ಹಿಂದೆ ಈ ಯುವಕ ನಿಹಾಲ್ ಅನ್ನೋನ್ ಏನ್ ಪರಿಚಯ ಆಗಿರ್ತಾನೆ, ಈ ಡೇಟಿಂಗ್ ಆಪ್ ನಲ್ಲಿ ಪರಿಚಯ ಆಗಿರುತ್ತೆ. ನಂತರ ಇಬ್ಬರ ಪರಿಚಯ ಪ್ರೀತಿಗೆ ತಿರುಗುತ್ತೆ. ನಂತರ ಇಬ್ರು ಆಗಾಗ ಭೇಟಿ ಆಗ್ತಾ ಇರ್ತಾರೆ. ಭೇಟಿಯಾದ ಸಂದರ್ಭದಲ್ಲಿ ಇಬ್ರು ಕೂಡ ಒಪ್ಪಿಯೇ ಪ್ರೀತಿಸಿರ್ತಾರೆ. ಆದ್ರೆ ಆತ ಮದುವೆ ಆಗೋದಾಗಿ ನಂಬಿಸಿ ಆಕೆಯನ್ನ ಪುಸಲಾಯಿಸಿ ಈ ರೀತಿಯಾಗಿ ಮಾಡಿರ್ತಾನೆ. ಸದ್ಯಕ್ಕೆ ಯುವತಿ ಮದುವೆ ಆಗು ಅಂತ ಹೇಳುವಂತಹ ಸಂದರ್ಭದಲ್ಲಿ ಆತ ಅದಕ್ಕೆ ನಿರಾಕರಿಸಿ ಆಕೆಯ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದಾನೆ ಅಂತೇಳಿ, ಜೊತೆಗೆ ಆಕೆಯನ್ನ ಜ್ಯೂಸ್ ನಲ್ಲಿ ಮತ್ತು ಬರುವಂತಹ ಒಂದು ಪದಾರ್ಥವನ್ನ ಮಿಕ್ಸ್ ಮಾಡಿ ಆಕೆಯ ಜೊತೆ ಏನೊಂದು ಲೈಂಗಿಕ ಕ್ರಿಯೆಯನ್ನ ನಡೆಸಿ ಆಕೆ ಗರ್ಭಿಣಿ ಕೂಡ ಆಗಿರ್ತಾಳೆ. ಆದ್ರೆ ಅದಾದ ಬಳಿಕ ಆಕೆಗೆ ಅಬಾರ್ಷನ್ ಮಾಡಿಸ್ತಾನೆ. ಈ ಎಲ್ಲವನ್ನು ಕೂಡ ಆರೋಪ ಮಾಡಿರುವಂತದ್ದು. ಸದ್ಯಕ್ಕೆ ಯುವತಿ ಮದುವೆ ಆಗುವಂತ ಹೇಳಿದ್ರೆ ನಿಹಾಲ್ ಏನಿದ್ದಾನೆ ಆತ ಹಲ್ಲೆಯನ್ನ ಮಾಡಿದ್ದಾನೆ ಅನ್ನುವಂತಹ ಆರೋಪವನ್ನ ಮಾಡಿರುವಂತದ್ದು. ಘಟನೆ ಸಂಬಂಧ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಸಂತ್ರಸ್ತ ಯುವತಿ ದೂರನ್ನು ದಾಖಲಿಸಿರುವಂತದ್ದು. ಇಲ್ಲಿ ಪ್ರಮುಖವಾದ ಅಂಶ ಅಂತಂದ್ರೆ ಇದೇ ರೀತಿಯಾಗಿ 2023ರಲ್ಲಿ ಪೊಲೀಸರ ತನಿಖೆಯಲ್ಲಿ ಆಕೆ ಇದೇ ರೀತಿಯಾಗಿ ಮತ್ತೊಂದು ದೂರನ್ನ ಕೊಟ್ಟಿದ್ಲು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಆಗ ಕೂಡ ಇದೇ ರೀತಿಯಾಗಿ ಈ ಮತ್ತೊಬ್ಬ ಯುವಕನ ಮೇಲೆ ಈ ಒಂದು ಆರೋಪವನ್ನ ಮಾಡಿರ್ತಾಳೆ. ಅಲ್ಲೂ ಕೂಡ ಇದೇ ರೀತಿಯಾಗಿ ಹಲ್ಲೆ ಮಾಡಿ ನನ್ನ ಗರ್ಭಿಣಿ ಮಾಡಿದ್ದಾನೆ ಅನ್ನುವಂತ ಒಂದು ಆರೋಪವನ್ನ ಯುವತಿ ಮಾಡಿರ್ತಾಳೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೊಂಚ ಯುವತಿ ಮೇಲೆ ಕೂಡ ಅನುಮಾನವನ್ನ ವ್ಯಕ್ತಪಡಿಸಿರುವಂತದ್ದು. ಈಕೆ ಸುಳ್ಳು ದೂರು ಏನಾದ್ರೂ ದಾಖಲಿಸಿದ್ದಾಳ ಅನ್ನೋದನ್ನ ಕುರಿತು ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.